ಬದುಕಿನಲ್ಲಿ ಯಾವ ಕ್ಷಣದಲ್ಲಿ ಯಾವ ತಿರುವು ಬರಬಹುದು ಎನ್ನುವುದು ನಮ್ಮ ನಿರೀಕ್ಷೆಯನ್ನು ಮೀರಿತ್ತು. ಇಲ್ಲದಿದ್ದಲ್ಲಿ ನನ್ನ ನೆನಪಿನಂಗಳದಿಂದ ಮರೆಯಾದ ಅಶ್ವತ್ಥಾಮನಿಂದ ಹೀಗೊಂದು ಪತ್ರ ಬರುವುದಕ್ಕೆ ಸಾಧ್ಯವಿರಲಿಲ್ಲ. ನೀನು ಈ ಪತ್ರವನ್ನು ಓದುತ್ತಿರುವೆಯಾದಲ್ಲಿ ನಾನು ನಾಪತ್ತೆಯಾಗಿ 3 ತಿಂಗಳಾಗಿದೆ. ಈ ಪತ್ರ ನಿನ್ನನ್ನು ಈಗ ತಲುಪಲು ಕೆಲವರ ಸಹಾಯವೂ ಇದೆ. ಅದಕ್ಕೊಂದು ಕಾರಣವೂ ಇದೆ. ಇಷ್ಟೊತ್ತಿಗಾಗಲೇ ನಾನು ಬದುಕಿರಬಹುದು ಅಥವಾ ಸತ್ತಿರಲೂಬಹುದು. ಜನ ನನ್ನ ಬಗ್ಗೆ ಹೇಳುತ್ತಿರುವ 108 ಕಥೆಗಳನ್ನು ನಿನ್ನನ್ನು ತಲುಪಿರಬಹುದು. ಅಶ್ವತ್ಥಾಮನ ಸುತ್ತ ಹರಡಿರುವ ಎಲ್ಲ ನಿಗೂಢಗಳನ್ನು ಬಗೆಹರಿಸಲು ನೀನು ಈಗಲೇ ಹೊರಡಬೇಕಿದೆ. ಹಲೋ ಅಭಿಷೇಕ್, ನಾನು ಗೌತಮ್ ಮಾತಾಡ್ತಾ ಇರೋದು, ಅಶ್ವತ್ಥಾಮನ್ ಫ್ರೆಂಡ್. ಅಶ್ವತ್ಥಾಮನ್ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಅದು ಫೋನಲ್ಲಿ ಹೇಳೋದ್ಕಿಂತ ಭೇಟಿಯಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನಾಳೆ 2:30 ಅಷ್ಟೊತ್ತೊಳಗೆ ಸಿಗ್ಬೋದಾ? ಓಕೆ ಥ್ಯಾಂಕ್ ಯು. ಹಲೋ ವಿವೇಕ್, ನಾನು ಗೌತಮ್ ಮಾತಾಡ್ತಾ ಇರೋದು. ಹಾಯ್ ವತ್ಸಲ, ಐ ಆಮ್ ಗೌತಮ್. ಹಲೋ ಪ್ರವೀಣ್, ನಾನು ನಿಮ್ಮನ್ನು ಮೀಟ್ ಆಗಬೇಕಿತ್ತು. ಹಾಯ್ ರೋಹಿತ್. ಹಾಯ್ ಕಿಶೋರ್. ನನಗೆ ನಾಡಿದ್ದು ತುಂಬ ಮುಖ್ಯವಾದ ಕೆಲಸ ಇರೋದರಿಂದ ನಾನು ನಾಳೆ ಹಿಂದಿರುಗಲೇಬೇಕು. ಎಲ್ಲರೂ ಹೇಳುವ ಪ್ರಕಾರ ಅಶ್ವತ್ಥಾಮ ನಾಪತ್ತೆಯಾಗಿದ್ದಾನೆ. ಅವನನ್ನು ಹುಡುಕಲು ನಾನು ಹೊರಡಲೇಬೇಕಾಗಿದೆ. ಅಭಿಷೇಕ್, ಅಶ್ವತ್ಥಾಮನ ರೂಮ್ಮೇಟ್, ನನ್ನ ಮೊದಲನೆಯ ಭೇಟಿ. ಹಾಯ್ ಅಭಿಷೇಕ್. ಹಾಯ್, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಸೊ ನೀವೇನಾ ಜರ್ನಲಿಸ್ಟು? ಎಸ್, ಒಬ್ಬ ಜರ್ನಲಿಸ್ಟ್ ಆಗಿ ಎಲ್ಲರ ಹತ್ರ ಆಗೋಷ್ಟು ವಿಚಾರಿಸಿದ್ದೀನಿ. ಒಬ್ಬ ಫ್ರೆಂಡ್ ಆಗಿ ಅಶ್ವತ್ಥಾಮನಿಗೇನಾಯಿತು ಅಂತ ತಿಳ್ಕೊಳ್ಳೋ ಆಸೆ. ನೀವು ಅಶ್ವತ್ಥಾಮನ ಫ್ರೆಂಡಾ? ನಂಗೆ ಗೊತ್ತೇ ಇರಲಿಲ್ವಲ್ಲ. ಅಶ್ವತ್ಥಾಮ ನನ್ನ ಜೊತೆನೇ PU ಓದಿದ್ದು. ಈಗ ಅವನ ಜೊತೆ ಕಾಂಟ್ಯಾಕ್ಟ್ ಇರಲಿಲ್ಲ ಅಷ್ಟೇ. ಇದ್ದಕ್ಕಿದ್ದ ಹಾಗೆ ಅವನಿಂದ ಒಂದು ಲೆಟರ್ ಬಂದಿದೆ. ವಾಟ್ ಲೆಟರಾ? ಅದರಲ್ಲಿ ಏನು ವಿಷಯ ಇದೆ? ಅದರಲ್ಲಿ ಏನಿದೆ ಅಂತ ಏನೂ ಗೊತ್ತಾಗಲಿಲ್ಲ. ಆದರೆ ಆ ಲೆಟರ್ನಿಂದ ನನ್ನ ಮೈಂಡ್ ಡಿಸ್ಟರ್ಬ್ ಆಗಿರೋದಂತೂ ಸತ್ಯ. ಅಶ್ವತ್ಥಾಮನನ್ನ ಕೇವಲ ಒಬ್ಬ 23 ವರ್ಷದ ಹುಡುಗ ಅಂತ ತಿಳ್ಕೊಳ್ಬಾರ್ದು. ಅವನು ಏನು ಮಾಡಬಲ್ಲ ಅಂತ ನೀವು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ನಾವು ಕೇಳೋ ಎಲ್ಲ ಕಥೆಯಲ್ಲಿ ನಿಜ ಮತ್ತು ಸುಳ್ಳು ಅನ್ನೋ 2 ಭಾಗಗಳಿರುತ್ತಂತೆ. ಅಶ್ವತ್ಥಾಮನ ಕತೆ ಪುಂಖಾನುಪುಂಖವಾಗಿ ಓಡ್ತಾ ಇರುತ್ತೆ. ಹೇಳಿ, ಅಶ್ವತ್ಥಾಮ ಯಾರು ಅಂತ ನಿಮಗೆ ಗೊತ್ತಾ? ಅದು ನಂಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಅವನಿಂದ ನಿಮ್ಗೆ ಲೆಟರ್ ಬಂದಿದೆ ಅಂದರೆ ದೆರ್ ಮಸ್ಟ್ ಬಿ ಸಮ್ ರೀಸನ್. ಅಶ್ವತ್ಥಾಮನ ಸ್ಟಡೀಸ್ ಹೇಗೆ ನಡೀತಾ ಇತ್ತು? ಅವ್ನು ಕಾಲೇಜ್ ಬುಕ್ಸ್ನ ಓದಿರೋದನ್ನು ನಾನು ನೋಡೇ ಇಲ್ಲ. ಕ್ಲಾಸಸ್ಗೂ ಅಟೆಂಡ್ ಆಗ್ತಾ ಇರಲಿಲ್ಲ. ಫಸ್ಟ್ ಇಯರ್ ಎಕ್ಸಾಮ್ಸ್ನಲ್ಲಿ ಯೂನಿವರ್ಸಿಟಿಗೆ ಟಾಪರ್ ಆಗಿದ್ದ. ನಂತರ ಎಕ್ಸಾಮ್ಸ್ ಬರೆಯೋದನ್ನೇ ಬಿಟ್ಬಿಟ್ಟ. ಯೂನಿವರ್ಸಿಟಿ ಟಾಪರಾ? ಏನನ್ನೋ ಓದ್ದೆ, ಹೇಗೆ ಯೂನಿವರ್ಸಿಟಿ ಟಾಪರ್ ಆದ? ಅಷ್ಟು ಸ್ಪಷ್ಟವಾಗಿ ಯಾವುದೂ ನಂಗೆ ಗೊತ್ತಿಲ್ಲ. ಆದರೆ ಒಂದಿನ ನಾನು ರೂಮನ್ನು ಬಿಡೋ ಸ್ವಲ್ಪ ದಿನಗಳ ಮುಂಚೆ ನನ್ನ ಅಜ್ಜಿಯ ಅಂತ್ಯಕ್ರಿಯೆಯನ್ನು ಮುಗಿಸಿ ಊರಿಂದ ಬಂದಾಗ 7 ಗಂಟೆ. 9 ಗಂಟೆಗೆ ಎಕ್ಸಾಮ್. ಹಾಯ್, ಹೇಗಿತ್ತ ಜರ್ನಿ? ಓ ಸಖತ್ ಸುಸ್ತು ಮಗ. ಓ, ನಿಂಗೆ ಎಕ್ಸಾಮ್ ಇತ್ತಲ್ಲ, ಬರಿತಾ ಇಲ್ವಾ? ಓ ಏನಂತ ಬರಿಲ್ಲೋ, ಏನೂ ಓದಿಲ್ಲ. ನೀನೇನು ಓದಿಲ್ಲ ಅಂತ ನನಗೆ ಗೊತ್ತು. ಜಸ್ಟ್ ಗಿವ್ ಮಿ 30 minutes, ಐ ಟೀಚ್ ಯು ಸಮಥಿಂಗ್. 30 ನಿಮಿಷ ಓದಿದ್ರಲ್ಲಿ ನಾನು ಪಾಸ್ ಆಗ್ತೀನಾ? ಯಾರಿಗೆ ಗೊತ್ತು, ಅಟ್ಲೀಸ್ಟ್ ಟ್ರೈ ಮಾಡೋಣ. ಇಟ್ಸ್ ಹೈಲಿ ಇಂಪಾಸಿಬಲ್ ಬ್ರೋ. 2 ದಿನ ಸರಿಯಾಗಿ ಓದಿದ್ರೂ ಪಾಸ್ ಆಗೋದು ಕಷ್ಟ. ಜಸ್ಟ್ ಕಮ್ ಹಿಯರ್, ನಾನು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡು. ಅಶ್ವತ್ಥಾಮ ನನಗೆ ಯಾವುದೋ ಒಂದು ಡಿವೈಸನ್ನು ಅಟ್ಯಾಚ್ ಮಾಡ್ತಾನೆ. ಇವಾಗ ನೀನು ನನಗೆ ಕನೆಕ್ಟ್ ಆಗಿದೆಯಾ? ಕ್ಲೋಸ್ ಯುವರ್ ಐಸ್, ಇಂಟು ದ ಡೀಪ್, ಇಂಟು ದ ಡೀಪ್. ನಾನು ಎದ್ದಾಗ ನನಗೆಲ್ಲ ಬ್ಲ್ಯಾಂಕ್ ಥರನೇ ಅನಿಸ್ತು. ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಎಕ್ಸಾಮ್ ಏನಾಯಿತು? ಯು ಕಾಂಟ್ ಬಿಲೀವ್ ಇಟ್, ನಾನು ಆ ಎಕ್ಸಾಮಲ್ಲಿ ಟಾಪ್ ಸ್ಕೋರ್ ಮಾಡಿದೆ. ಆಶ್ಚರ್ಯ ಏನಂದರೆ ಆ ಸಬ್ಜೆಕ್ಟ್ನ ನಾನು ಇವತ್ತಿಗೂ ಮರ್ತಿಲ್ಲ. ಓ, ಅಂದಹಾಗೆ ಅಶ್ವತ್ಥಾಮ ಎಕ್ಸಾಮ್ಸ್ ಬರೆಯೋದನ್ನು ಬಿಟ್ಟಿರೋದು ಯಾಕೆ? ನಾನು ಅವನನ್ನು ಕೇಳಿದೆ, ಯಾಕೋ ಎಕ್ಸಾಮ್ಸ್ ಬರಿತಾ ಇಲ್ಲ? ಯಾರೋ ಒಂದು ಸ್ವಲ್ಪ ಜನ ನನ್ನ ಮಾರ್ಕ್ಸ್ ಮೇಲೆ ನನ್ನ ಎವಾಲ್ಯುಯೇಟ್ ಮಾಡೋದು ನನಗಿಷ್ಟ ಇಲ್ಲ. ಒಬ್ಬ ಟಾಪರ್ ಆಗಿ ನೀನೇ ಎಕ್ಸಾಮ್ಸ್ ಬರೀದಿದ್ರೆ ಹೇಗೋ? ಏನು ಓದ್ದೆ, ಟಾಪರ್ ಆಗಿರೋನು ನಾನು. ಈಗಲೂ ನಾನೇ ಟಾಪರ್ ಆಗ್ಬೇಕನ್ಕೊಂಡ್ರೆ ಟಾಪರ್ ಆಗಬೇಕು ಅಂತಾನೆ ಹುಟ್ಟಿರೋರ್ ಗತಿ ಏನೋ? ಇನ್ಯಾವತ್ತೂ ಎಕ್ಸಾಮ್ಸೇ ಬರೆಯಲ್ವಾ? ಕಾಲಕ್ಕೆ ಇನ್ನು ಸ್ವಲ್ಪ ಕಾಲ ಕೊಡು, ಅದೇ ಉತ್ತರ ಕೊಡುತ್ತೆ. ಅಶ್ವತ್ಥಾಮ ನನ್ನ ಮೇಲೆ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ನೋ ಗೊತ್ತಿಲ್ಲ. ಅದಾದ ನಂತರ ನಂಗೆ ಆ ರೂಮಲ್ಲಿ ಇರೋಕ್ಕೆ ಮನಸ್ಸು ಬರಲಿಲ್ಲ. ಆ ರೂಮನ್ನು ಬಿಟ್ಟು ನಾನು ಇಲ್ಲಿಗೆ ಶಿಫ್ಟ್ ಆದೆ. ನೀವು ಕೊನೆ ಸಲ ಅವನ್ನ ಭೇಟಿಯಾಗಿದ್ದು ನೆನಪಿದೆಯಾ? ನೆನಪಿದೆ. ನನ್ನ ಫ್ರೆಂಡ್ ಅಂತ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ಆ ವಿಷಯ ಹೇಳು. ಸರಿ ಕಣೋ. ವಾಟ್? ನಾನು ಬರ್ತಾ ಇರೋ ವಿಚಾರ ಅವನಿಗೆ ಗೊತ್ತಿತ್ತಾ? ಗೊತ್ತಿರ್ಬೋದು, ಅಥವಾ ಅದು ಕಾಕತಾಳೀಯವೂ ಆಗಿರ್ಬೋದು.
ಆದರೆ ಅಶ್ವತ್ಥಾಮನನ್ನು ನಮ್ಮ ಬುದ್ಧಿಯ ನೇರದಲ್ಲಿ ಅಂದಾಜು ಮಾಡೋದು ತುಂಬ ಕಷ್ಟ. ಎಸ್, ಇವಾಗ ಗೊತ್ತಾಗ್ತದೆ. ಅಶ್ವತ್ಥಾಮನ ಬಗ್ಗೆ ಏನಾದರೂ ಗೊತ್ತಾದರೆ ಹೇಳೋದನ್ನು ಮರಿಬೇಡಿ. ಶಾ. ವಿವೇಕಾನಂದ್, ಅಶ್ವತ್ಥಾಮನ ಗೆಳೆಯ, ನನ್ನ 2ನೆಯ ಭೇಟಿ. ನಿಮಗೆ ಆಧ್ಯಾತ್ಮದಲ್ಲಿ ತುಂಬಾ ನಂಬಿಕೆ ಇದೆ ಅಂತ ಕೇಳಿದ್ದೀನಿ. ನೀವಿಲ್ಲಿ ಬಂದಿರುವುದನ್ನು ನೋಡಿದರೆ ಅಶ್ವತ್ಥಾಮನ ಬಗ್ಗೆ ವಿಚಾರಗಳನ್ನು ಒಪ್ಪಿಕೊಳ್ಳಬೇಕಾಗಿ ಅನಿಸುತ್ತೆ. ಯಾಕಾಗಿ ಹೇಳ್ತಾ ಇದ್ದೀರಾ? ನನಗೆ ಅವನಿಗೆ ವಿಚಾರ ಮಂಥನಗಳು ಆಗ್ತಾ ಇದ್ದಿದ್ದು ಸಹಜ. ಹಣೆ ಬರಹನ ನೀನು ಒಂದಿನ ಒಪ್ಕೊಳ್ಳೇಬೇಕು. ಸರಿನಪ್ಪ, ನಿನ್ನ ಪ್ರಕಾರ ಹಣೆ ಬರಹ ಅಂದ್ರೇನು? ನೀನು ಮಾತಾಡ್ತಿದ್ದೀವಲ್ಲ, ಅದು ಆಲ್ರೆಡಿ ಬರ್ದಾಗಿದೆ. ಎಲ್ಲನೂ ಬರದಾಗಿದೆ ಅಂದರೆ ನಮ್ಮ ಲೈಫ್ಗೆ ವ್ಯಾಲ್ಯೂ ಏನು? ಯಾವುದೇ ವ್ಯಕ್ತಿಗೂ ಅದೇ ಅವನ ಹಣೆ ಬರಹ ಅಂತ ಗೊತ್ತಿರೋದಿಲ್ವಲ್ಲ. ಲೈಫಲ್ಲಿ ಎಲ್ಲ ಇನ್ಸಿಡೆಂಟ್ ರ್ಯಾಂಡಮ್ ಆಗಿರ್ಬೋದಲ್ವೇನೋ? ಈ ದೊಡ್ಡ ಪ್ರಪಂಚದಲ್ಲಿ ಈ ಟೈಮಲ್ಲಿ ನಾನು ಇಲ್ಲೇ ಯಾಕಿದ್ದೀನಿ, ನೀನ್ ಇಲ್ಲೇ ಯಾಕಿದ್ಯಾ? ಯಾವನೊಬ್ಬ ವ್ಯಕ್ತಿ ತುಂಬಾನೇ ಬದುಕ್ತಾನೆ, ಇನ್ನೊಬ್ಬನ ಆಯಸ್ಸು ತುಂಬಾನೇ ಕಡಿಮೆ. ಇದೆಲ್ಲ ಯಾಕೆ? ಇದೆಲ್ಲ ಪೂರ್ವಜನ್ಮದ ಫಲ ಅಂತ ನೀನು ಹೇಳ್ತಾ ಇದೀಯ. ಪೂರ್ವಜನ್ಮನ ನಾನು ನಂಬಲೇಬೇಕು, ಯಾಕಂದ್ರೆ ನನ್ನ ಪೂರ್ವಜನ್ಮ ನನಗ್ ಗೊತ್ತಿದೆ. ಹಳೆ ಜನ್ಮದಲ್ಲಿ ಏನಾಗಿದ್ದೆ ನೀನು? ಎಲ್ಲಾನು ನಾನು ನಿನ್ಗೆ ಹೇಳಕ್ಕಾಗಲ್ಲ. ವೇದ, ಬ್ರಹ್ಮಸೂತ್ರ, ಉಪನಿಷತ್ತು ಇದರಲ್ಲೆಲ್ಲ ನನ್ನ ಪಾಂಡಿತ್ಯ ಎಂಥದ್ದು ಅಂತ ನಿನಗೆ ಗೊತ್ತು. ಅದನ್ನೆಲ್ಲ ಯಾವತ್ತಾದ್ರೂ ಅಭ್ಯಾಸ ಮಾಡಿರೋದು ನೀನು ನೋಡಿದ್ಯಾ? ಇಲ್ಲ. ಯಾಕಂದ್ರೆ ಈ ಜನ್ಮದಲ್ಲಿ ನಾನು ಯಾವುದನ್ನು ಕಲ್ತೇ ಇಲ್ಲ. ನಿನ್ನ ಪ್ರಕಾರ ಒಬ್ಬ ವ್ಯಕ್ತಿ ಏನಾದರೂ ಸಾಧಿಸಿದರೆ ಅದರಲ್ಲಿ ಅವನ ಪಾಲು ಏನೂ ಇರೋದೇ ಇಲ್ವೇ? ಬದುಕು ಅಂದ್ರೆ ಹಣೆ ಬರಹ ಮಾತ್ರ ಅಲ್ಲ, ಆದ್ರೆ ಹಣೆ ಬರಹದ ಪ್ರಭಾವ ಬದುಕಿನಲ್ಲಿ ತುಂಬಾನೇ ಇರುತ್ತೋ? ನೀನು ಈ ಎಲ್ಲ ಮಾತುಗಳು ನನಗೆ ಕನ್ವಿನ್ಸ್ ಆಗ್ತಾ ಇಲ್ವೋ? ಪ್ರಾಕ್ಟಿಕಲ್ ಎಕ್ಸಾಂಪಲ್ ಬೇಕು. ನೀನು ಈ ಘಟನೆನ ಇನ್ನೊಬ್ರಿಗೆ ಯಾವತ್ತು ಹೇಳ್ತೀಯೋ ಅವತ್ತು ನನ್ನ ಮಾತು ನಿಂಗೆ ಸತ್ಯ ಅನ್ಸುತ್ತೆ. ಲೈಫ್ ಶುಡ್ ಬಿ ಇನ್ಸ್ಟಂಟೇನಿಯಸ್ ಅಂಡ್ ಮೂವಿಂಗ್. ದಟ್ಸ್ ವಾಟ್ ಯು ಸೇ. ಈ ವಿಲ್ ಸೇ ಇಟ್ಸ್ ನೆವರ್ ಅಬೌಟ್ ಅಶ್ವತ್ಥಾಮ, ಇಟ್ಸ್ ಆಲ್ವೇಸ್ ಅಬೌಟ್ ಇಸ್ ಬಿಲೀಫ್ ಅಂಡ್ ಇಸ್ ಬಿಹೇವಿಯರ್. ಗುಡ್ ಡೇ ಬ್ರದರ್. ಬೃಹದಾರಣ್ಯಕ, ಚಾಂದೋಗ್ಯ, ತೈತರ್ಯ, ಐತರ್ಯ ಮುಂತಾದ 10 ಉಪನಿಷತ್ತುಗಳಲ್ಲಿ ಪಾಂಡಿತ್ಯ ಅವನಲ್ಲಿತ್ತು. ನನ್ನ ಸಂಬಂಧಿಕರೊಬ್ಬರು ಅವನ ಜಾತಕವನ್ನು ನೋಡಿ ಹೇಳಿರುವ ಪ್ರಕಾರ ಪಂಚಮಹಾಪುರುಷ ಯೋಗಗಳಲ್ಲಿ ಭದ್ರ ಮತ್ತು ಹಂಸ ಈ 2 ಯೋಗಗಳು ಅವನಲ್ಲಿ ಸ್ಟ್ರಾಂಗ್ ಆಗಿತ್ತು. ಆ ಯೋಗಗಳ ಪರಿಣಾಮ ಏನು? ಭದ್ರ ಯೋಗದಿಂದ ಒಬ್ಬ ವ್ಯಕ್ತಿ ಇಂಟೆಲಿಜೆಂಟ್ ಆಗ್ತಾನೆ, ಇನ್ನೊಬ್ಬರ ಮೇಲೆ ಗಾಢವಾದ ಪ್ರಭಾವವನ್ನು ಬೀರ್ತಾನೆ. ಇನ್ನು ಹಂಸಯೋಗದಿಂದ? ಹಂಸಯೋಗದಿಂದ ಒಬ್ಬ ವ್ಯಕ್ತಿಗೆ ಯಾವುದೇ ಸಮಸ್ಯೆಗಳೇ ಬರುವುದಿಲ್ಲ. ಬ್ರಹ್ಮಜ್ಞಾನಿಗಳಲ್ಲಿ ಈ ಯೋಗ ಗಾಢವಾಗಿರುತ್ತದೆ. ನೀವು ಈಗಲಾದರೂ ಅವನನ್ನು ಒಪ್ಕೊಳ್ತೀರಾ? ಲೈಫ್ ಶುಡ್ ಬಿ ಇನ್ಸ್ಟಂಟೇನಿಯಸ್ ಆ್ಯಂಡ್ ಇಟ್ ಶುಡ್ ಬಿ ಮೂವಿಂಗ್. ಆದರೆ ಎಲ್ಲ ವಿಚಾರಗಳ ಕೊನೆಯಲ್ಲಿ ಅವನ ಮಾತುಗಳು ಕಾಡುವುದಂತೂ ಸತ್ಯ. See, it's never about Ashwatthama. It's always about his beliefs and behavior. Good day, brother. ಅಶ್ವತ್ಥಾಮ ನನಗೆ ಆ ದಿನನೇ ಹೇಳಿದ್ದ. He will say it's never about Ashwatthama. It's always about his belief and his behavior. See, it's never about Ashwatthama. It's always about his beliefs and behavior. ಈ ಭೇಟಿಯ ಬಗ್ಗೆ ಅವನಿಗೆ ಮೊದಲೇ ಗೊತ್ತಿತ್ತು. ಅಶ್ವತ್ಥಾಮನ ಶಕ್ತಿಯನ್ನು ನಾವು ಅಂದಾಜು ಮಾಡೋಕ್ಕೂ ಸಾಧ್ಯವಿಲ್ಲ. ವತ್ಸಲ, ಅಶ್ವತ್ಥಾಮನ ಗೆಳತಿ, ನನ್ನ 3ನೇ ಭೇಟಿ. ಅಶ್ವತ್ಥಾಮನ ಬಗ್ಗೆ ಇವಳಿಗಾದರೂ ಗೊತ್ತಿದ್ದೀತು. ನಾನು ಯಾವುದೇ ಪತ್ರಿಕೆ ವತಿಯಿಂದ ಬಂದವನಲ್ಲ. ಇದು ಅಶ್ವತ್ಥಾಮನನ್ನು ಹುಡುಕ್ಲಿಕ್ಕಾಗಿ ನನ್ನ ಒಂದು ವೈಯಕ್ತಿಕ ಭೇಟಿ ಅಷ್ಟೇ. ನೀವು ಅಶ್ವತ್ಥಾಮನನ್ನು ಹುಡುಕಿ ಕೊಟ್ಟರೆ ಎಲ್ಲರಿಗಿಂತ ಖುಷಿ ಆಗೋದು ನನಗೆ ಇರ್ಬೋದು. ಹಾಗಿದ್ರೆ ಅವ್ನು ಕಾಣೆಯಾಗಿ 3 ತಿಂಗಳಾದರೂ ನೀವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಅವನು 2 ವರ್ಷಗಳ ಹಿಂದೆ ಇದೇ ರೀತಿ ನಾಪತ್ತೆ ಆಗಿದ್ದ. ಹೀಗಾಗಿ ಇಂದಿಲ್ಲ ನಾಳೆ ಅವನು ಬರ್ಬೋದಂತ ಕಾಯ್ತಾ ಇದ್ದೀನಿ. ವಾಟ್? 2 ವರ್ಷದಿಂದ ನಾಪತ್ತೆ ಆಗಿದ್ನ? ಯಾವ ರೀಸನ್ಗಾಗಿ? ಆ ವಿಷಯದ ಬಗ್ಗೆ ಅವನ ಹತ್ರ ತುಂಬ ಮಾತಾಡಿದೆ, ಆದರೆ ಅವನು ಅದ್ರ ಬಗ್ಗೆ ನನ್ನ ಹತ್ರ ಯಾವತ್ತೂ ಏನೂ ಹೇಳಲಿಲ್ಲ. ಇಂಟ್ರೆಸ್ಟಿಂಗ್. ಒಬ್ಬ ವ್ಯಕ್ತಿಯಾಗಿ ಅಶ್ವತ್ಥಾಮ ಹೇಗಿದ್ದ? ತುಂಬಾ ಒಳ್ಳೆಯವನು, ಒಬ್ಬ ಆಶುಕವಿ ಹಾಗೂ ಒಬ್ಬ ಪ್ರೇಮಿ ಕೂಡ ಹೌದು. ಅಶ್ವತ್ಥಾಮನಿಗೊಂದು ಪ್ರೇಮ ಕಥೆನಾ? ತುಂಬ ಆಶ್ಚರ್ಯ ಆಗ್ತದೆ. ಅವನು ಒಂದಿನ ನಂಗೆ ಪ್ರಪೋಸ್ ಮಾಡಿದಾಗ ನನಗೂ ಹಾಗೆ ಅನಿಸ್ತು. ಅವನು ನಿಮ್ಮನ್ನು ಇಷ್ಟಪಟ್ಟಿದ್ದ ಅಂದರೆ ನೀವು ಸ್ಪೆಷಲ್ ಆಗಿರಲೇಬೇಕು. ನಿಮ್ಮ ಅವನ ಪ್ರೇಮ ಕಥೆ ಕೇಳೋದಕ್ಕೆ ನನಗೂ ಆಸೆ ಆಗ್ತದೆ. ಹೇಳ್ತೀರಾ? ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಅಶ್ವತ್ಥಾಮ ಕಾಲೇಜಿಗೆ ಬರ್ತಿದ್ದ ಕಾಲ ಕ್ಲಾಸ್ನಲ್ಲಿ ಅಶ್ವತ್ಥಾಮಂದೇ ಒಂದು ಹವ. ಅವನ ಸ್ಟೈಲ್ಗೆ, ಆಟಿಟ್ಯೂಡ್ಗೆ ಹುಡುಗಿರೆಲ್ಲ ಫಿದಾ ಆಗಿಬಿಡ್ತಿದ್ರು. ಹಾಗೆ ಫಿದಾ ಆದವರಲ್ಲಿ ನಾನು ಒಬ್ಳು. ಫಸ್ಟ್ ಇಂಟರ್ನಲ್ಸ್ ಈಗ ತಾನೇ ಮುಗ್ದಿತ್ತು. ನನ್ನ ಎಕ್ಸಾಮ್ಸ್ ಏನೂ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ. ಸುಮ್ಮನೆ ಕುತ್ಕೊಂಡಿದ್ದೆ, ಆಗಲೇ ಅಶ್ವತ್ಥಾಮನ ಎಂಟ್ರಿ. ನನ್ನ ಪಕ್ಕದಲ್ಲಿ ಬಂದು ಕುತ್ಕೋಬಾರ್ದಿತ್ತಾ ಅನಿಸ್ತು. ಹಾಗೇ ಆಯಿತು. ಎಕ್ಸಾಮ್ ಚೆನ್ನಾಗಾಗಿಲ್ಲ ಅಂತ ಯಾಕ್ರಿ ಬೇಜಾರಲ್ಲಿದ್ದೀರಾ? ನನ್ನ ಎಕ್ಸಾಮ್ಸ್ ಚೆನ್ನಾಗಾಗಿಲ್ಲ ಅಂತ ನಿಮ್ಗೆ ಯಾರು ಹೇಳಿದರು? ಹಾಗೆ ಮನ್ಸಿಗೆ ಅನ್ನಿಸ್ತು. ಮಾರ್ಕ್ಸ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬೇಡಿ ಬಿಡಿ. ಏನೋ ನೀವು ಹೇಳ್ತಿದ್ದೀರಲ್ಲ, ಹಾಗೆ ಆಗಲಿ.
ಮಿನಿ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರಲ್ಲ, ಏನಾದರೂ ಡಿಸೈಡ್ ಮಾಡಿದ್ರಾ? ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ಬನ್ನಿ ಸರ್ ಹತ್ರ ಹೋಗಿ ಮಾತಾಡ್ಕೊಂಬರೋಣ. ಹಾಗಂತೀರಾ? ಈಗ ಅವ್ರು ಇರ್ತಾರಾ? ಇರ್ಬೋದು, ಬನ್ನಿ ನೋಡ್ಕೊಂಬರೋಣ. ಮತ್ತೆ ಏನು ವಿಷಯ? ಏನಿಲ್ಲ, ಇವತ್ತು ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಓ ಥ್ಯಾಂಕ್ಸ್. ನೀವು ಹುಡುಗಿರ ಜೊತೆ ತುಂಬ ಕಮ್ಮಿ ಮಾತಾಡ್ತೀರಲ್ಲ, ಯಾಕೆ? ಹಾಗೇನಿಲ್ಲ, ಇಷ್ಟ ಆಗೋರ ಜೊತೆ ಆದರೆ ಮಾತಾಡ್ಬೋದು. ನೀವು ಯಾವುದನ್ನ ಹುಡುಗಿನ ಇಷ್ಟಪಟ್ಟಿದ್ರಾ? ಇಷ್ಟಪಟ್ಟಿದ್ದೀನಿ, ತುಂಬಾ ಇಷ್ಟಪಟ್ಟಿದ್ದೀನಿ. ಅದೇ, ಯಾರವರು? ಪದಗಳಲ್ಲಿ ಬಣ್ಣಿಸಲಾಗದ ಸೌಂದರ್ಯವನ್ನು ಕಣ್ಣುಗಳು ಸೆರೆ ಹಿಡಿದಿವೆ. ಮುದ ನೀಡುವ ಆ ನಿನ್ನ ಸೌಂದರ್ಯಕ್ಕೆ ಮನಸ್ಸು ಸೋತು ಹೋಗಿದೆ. ನಿನ್ನ ಆ ಮುಂಗುರುಳ ಚೆಲುವು ನನ್ನನ್ನು ಮಾಯಗೊಳಿಸಿದೆ. ಅಶ್ವತ್ಥಾಮನ ಬದುಕಿನ ರಥದ ರಾಣಿ ನೀವಾಗಬೇಕು ಅನ್ನೋ ಆಸೆ, ಏನಂತೀರಾ? ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀರಾ? ನೀವಂದ್ರೆ ನಂಗೆ ತುಂಬ ಇಷ್ಟ. ನೀವು ನನ್ನ ಇಷ್ಟಪಡ್ತೀರಾ? ಯಾವತ್ತೂ ಇಲ್ಲದೆ ಇರೋ ಪ್ರೀತಿ ಅದೇಗೆ ಒಮ್ಮೆಲೆ ಹೇಗೆ? ಪ್ರೀತಿ ಮೊದಲಿಂದಾನೂ ಇದೆ, ಆದರೆ ಹೇಳೋಕೆ ಕಾಲ ಈಗ ಕೂಡ ಬಂದಿದೆ ಅಷ್ಟೇ. ನಂಗೆ ಸ್ವಲ್ಪ ಟೈಮ್ ಬೇಕು. ಟೈಮ್ ತಗೊಳ್ಳಿ, ನಿಮ್ಮ ಅನಿಸಿಕೆನ ನಾಳೆ ಹೇಳಿ, ಪರವಾಗಿಲ್ಲ. ಇವಾಗಂತೂ ಸರ್ ಸಿಗಲ್ಲ, ಬನ್ನಿ ಹೋಗೋಣ. ರಾಜಕುಮಾರಿಯ ಅಂದವು ಕಣ್ಣಂಚಿನಲ್ಲಿಯೇ ಮನೆ ಮಾಡಿದೆ. ಸುಮ್ಮನಿದ್ದ ಮನದಿ ಪ್ರೀತಿ ಸದ್ದು ಮಾಡಿದೆ. ಸದ್ದೇ ಇಲ್ಲದೆ ಅವಳು ನನ್ನ ಮುಂದೆ ಬಂದಾಗಿದೆ. ಅವಳು ಏನು ಹೇಳುವಳು ಎಂದು ನನ್ನಲ್ಲಿಯೇ ಒಂದು ಯೋಚನೆ ಶುರುವಾಗಿದೆ. ದೇವ್ರಿಗೆ ನಮಸ್ಕಾರ ಮಾಡಿದ್ರಾ? ದೇವರು ನಮ್ಮೊಳಗೆ ಇದ್ದಾನೆ, ಅವನಿಗೆ ಹೊರಗಡೆಯಿಂದಾನೇ ನಮಸ್ಕಾರ ಮಾಡಬೇಕು ಅಂತ ಏನಿಲ್ಲ. ನೀವು ನನ್ನೆನ್ನೆ ಕೇಳಿದ ಪ್ರಶ್ನೆಗೆ ಉತ್ತರನೇ ಹೇಳಲಿಲ್ಲ. ನಿಮಗೆ ನಾನಂದ್ರೆ ಯಾಕಿಷ್ಟ? ಯಾಕಿಷ್ಟ ಅಂತ ಹೇಳೋದು ತುಂಬಾನೇ ಕಷ್ಟ. ನಿಮ್ಮ ಬಿಂಕ, ಬಿನ್ನಾಣ, ವಯ್ಯಾರ, ಕೆಂದುಟಿಯ ಪಕ್ಕದ ಅಂದದ ಕೆನ್ನೆಗಳು, ಮುಖಕ್ಕೆ ಶೋಭೆ ನೀಡಬೇಕು ಅಂತಾನೇ ಇರುವ ಆ ಅಗಲದ ಕಣ್ಣುಗಳು, ಆ ನಗು, ಮುಂಗುರುಳ ಚೆಲುವು, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೌನ ನನಗೂ ಪ್ರೀತಿ ಹುಟ್ಟೋ ಹಾಗೆ ಮಾಡಿದೆ. ಅವನು ಆ ರೀತಿ ಬಣ್ಣಿಸೋದು ನನಗೆ ಖುಷಿ ಕೊಡ್ತು. ನೀವು ನನ್ನ ತುಂಬಾನೇ ಸ್ಟಡಿ ಮಾಡಿರೋ ಆಗಿದೆ. ಏನೋ ಸ್ವಲ್ಪ ತುಂಬಾನೇ ಇಷ್ಟ ಆಗಿರೋರಲ್ಲ, ಅದಕ್ಕೆ. ಈಗಲಾದರೂ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀರಲ್ಲ? ನಿಮ್ಮ ಸ್ಟೈಲಲ್ಲಿ ಒಂದು ಆಶುಕವಿತೆ ಹೇಳಿ, ಅದಿಷ್ಟ ಆದರೆ ನಿಮ್ಮ ಪ್ರಪೋಸಲ್ ಬಗ್ಗೆ ಯೋಚನೆ ಮಾಡ್ತೀನಿ. ನಿಮ್ಮನ್ನ ಹತ್ರದಿಂದ ನೋಡಿದಾಗ ನಿಮ್ಮ ಕಣ್ಣಲ್ಲಿ ನನ್ನ ಪ್ರೀತಿ ಕಾಣಿಸ್ತಾ ಇದೆ. ನಿಮ್ಮ ಹೃದಯ ನನ್ನ ಇರುವಿಕೆಗಾಗಿ ಹಂಬಲಿಸ್ತಾ ಇದೆ. ಈ ದಿನ ಕಳೆದು ನಾಳೆ ಬಂದೇ ಬಿಡುತ್ತೆ. ನನ್ನ ಈ ಪ್ರೀತಿ ಹಾಗೇ ಇರುತ್ತೆ. ನಿಮ್ಮನ್ನ ಇಷ್ಟಪಡೋ ಅಶ್ವತ್ಥಾಮ ಚೂರು ಬದಲಾಗದೆ ಹೀಗೆ ಇರ್ತಾನೆ. ಇವಾಗ್ಲಾದ್ರೂ ಒಪ್ಕೊಂಬಿಡಿ. ನೀವು ಅವನ ಪ್ರೀತಿನ ಒಪ್ಕೊಂಡ್ರ? ಹೌದು, ಅದೇ ಕ್ಷಣ ಅವನ ಪ್ರೀತಿನ ಒಪ್ಕೊಂಡೆ. ಅದಾದ ನಂತರ ನಿಮ್ಮ ಪ್ರೀತಿಯ ಪಯಣ ಹೇಗೆ ಸಾಗ್ತಾ ಇತ್ತು? ಅವನು ನನ್ನನ್ನು ತುಂಬಾ ಇಷ್ಟಪಡ್ತಿದ್ದ. ಯಾವಾಗಲೂ ಅವನ ಜೊತೆಗೆ ಇರಬೇಕು ಅನಿಸ್ತಿತ್ತು. ಎಲ್ಲಾನು ಚೆನ್ನಾಗಿಯೇ ಇತ್ತು. ನನ್ನ ಮೇಲೆ ಅವನ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಿರಲಿಲ್ಲ. ನಂತರ ಅವನು ಕಾಲೇಜ್ಗೆ ಬರೋದೇ ಬಿಟ್ಬಿಟ್ಟಿದ್ದ. ಕೊನೆಯಲ್ಲಿ ದಿನಕ್ಕೆ ಅರ್ಧ ಗಂಟೆ ಮಾತ್ರ ನನ್ನ ಜೊತೆ ಮಾತಾಡ್ತಾ ಇದ್ದ. ಸಮಯ ಆದ ತಕ್ಷಣ ಮಾತು ಮುಗಿದೇ ಇದ್ರೂ ಎದ್ದು ಹೊರಟ್ಬಿಡ್ತಿದ್ದ. ಕೊನೆ ಸಲ ಅವನ ನೋಡಿದ ನೆನಪಿದೆಯಾ? ಆ ದಿನ ಅವನು ತುಂಬಾ ಮೌನವಾಗಿದ್ದ. ವಿದಾಯದ ಸೂಚನೆ ಏನೋ ಸಮಯಕ್ಕೆ ಸರಿಯಾಗಿ ಹೊರಟ. ಆದರೆ ನನ್ನ ಬಿಟ್ಟು ಹೋಗ್ತಾನೆ ಅಂತ ಯಾವ ಸೂಚನೆಯೂ ನನಗಿರಲಿಲ್ಲ. ಅವನೀಗ ಎಲ್ಲಿರ್ಬೋದು ಅಂತ ಯಾವುದೇ ಸುಳಿವಿಲ್ವಾ? ಇಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಅಷ್ಟಿಷ್ಟಪಟ್ಟಿದ್ದು ನಿಮ್ಮನ್ನ ಬಿಟ್ಟೋಗಿದ್ದಾನೆ ಅಂದರೆ ರೀಸನ್ ಇರಲೇಬೇಕು. ನಾನು ಅದನ್ನು ಹುಡುಕ್ತೀನಿ. ಬಾಯ್ ದೆನ್. ಇನ್ನೊಮ್ಮೆ ಬರಬಾರದೆ ನನ್ನ ಬದುಕಿಗೆ, ನೀನಿಲ್ಲದೆ ಮೌನವು ಮಾತ್ರವೇ ನನ್ನ ಪಾಲಿಗಿದೆ. ಇಂದೆಲ್ಲ ನಾಳೆ ನೀನು ಬರುವೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ನಾನು ಕಾಯಬೇಕಿದೆ. ಅಶ್ವತ್ಥಾಮನ ಕೇಸ್ನಲ್ಲಿ ನಾನು ಎಷ್ಟು ದೂರ ಹೋಗ್ತೀನೋ ಗೊತ್ತಿಲ್ಲ. ಆದರೆ ನಾಳೆ ಬುಕ್ ಆಗಿದ್ದ ನನ್ನ ಬಸ್ ಮಿಸ್ ಆಗೋದಂತೂ ಪಕ್ಕ. ನಾಳಿಂದ ನನ್ನ ಕೆಲಸ ಇಂಪಾರ್ಟೆಂಟೇ, ಆದರೆ ಅಶ್ವತ್ಥಾಮನಷ್ಟಲ್ಲ. ಸೊ ಲೆಟ್ಸ್ ಫೋಕಸ್ ಆನ್ ಅಶ್ವತ್ಥಾಮ. ಅಶ್ವತ್ಥಾಮನ ಸರ್, ನನ್ನ 4ನೆಯ ಭೇಟಿ. ಪ್ಲೀಸ್ ಟೇಕ್ ಯುವರ್ ಸೀಟ್. ಅಶ್ವತ್ಥಾಮನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಡೀಪಾಗಿ ಯೋಚನೆ ಮಾಡಿದಷ್ಟು ಅವನ ಕೇಸ್ ತುಂಬಾ ಕ್ಯೂರಿಯಸ್ ಆಗಿ ಹೋಗ್ತಾ ಇದೆ. ಅವನು ನನ್ನ ಸ್ಟೂಡೆಂಟ್ ಅಂತ ನನಗೆ ತುಂಬಾ ಹೆಮ್ಮೆ ಇದೆ. ಅಶ್ವತ್ಥಾಮ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ತುಂಬಾ ವರ್ಕ್ ಮಾಡ್ತದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದೇನಂತ ಗೊತ್ತಿದೆಯಾ? ಕ್ಲಿಯರಾಗಂತೂ ಯಾವುದೂ ಗೊತ್ತಿಲ್ಲ. ಆದರೆ ಅವನು ಫ್ಯೂಚರ್ ಬಗ್ಗೆ ವರ್ಕ್ ಮಾಡ್ತದೆ ಅಂತ ಮಾತ್ರ ಗೊತ್ತು. ಸರ್, ನನ್ನ ಫ್ಯೂಚರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಿನ್ನ ಪಾಸ್ಟ್ ಮತ್ತು ನಿನ್ನ ಪ್ರೆಸೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತು ನೆನ್ನೆಗಳನ್ನ ಬಿಟ್ಬಿಡೋಣ. ಆದರೆ ನಾನು ಹುಟ್ಟೋದಕ್ಕೂ ಮುಂಚೆ ನನಗೊಂದು ಡೆಸ್ಟಿನಿ ಅಂತ ಇದ್ದಿದ್ದಂತೂ ಸತ್ಯ. ಅದೊಂದು ಡಿಸೈಡ್ ಮಾಡೋರು ಯಾರು? ಆಧ್ಯಾತ್ಮದ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಆತ್ಮವೇ ಬ್ರಹ್ಮ ಅಂತ ವೇದ ಅಂತ ಹೇಳುತ್ತೆ. ಈ ಆತ್ಮನ ಒಂದು SD ಕಾರ್ಡ್ ಹಾಗೂ ಮನುಷ್ಯನ ಒಂದು ಮೊಬೈಲ್ ಥರ ಕನ್ಸಿಡರ್ ಮಾಡಿದ್ರೆ, SD ಕಾರ್ಡಲ್ಲಿರೋದನ್ನೆಲ್ಲ ಮೊಬೈಲಲ್ಲಿ ಆಕ್ಸೆಸ್ ಮಾಡೋ ಥರ ನಮ್ಮ ಪೂರ್ವಜನ್ಮದ ವಿವರಗಳನ್ನೆಲ್ಲ ನಮ್ಮ ಆತ್ಮದ ಮುಖಾಂತರ ತಿಳ್ಕೊಬೋದಲ್ಲ. ಆದರೆ ಆತ್ಮನ ಕಂಡೋರು ಯಾರು? ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅಂತ ಹೇಳುತ್ತೆ.
ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಆಡ್ಸೋನವನು ಆಡೋರ್ ನಾವು, ಲೈಫ್ ಎಲ್ಲ ಮಾಯೆ. ಇವೆಲ್ಲವುಗಳಿಂದ ನೀನು ಏನು ಮಾಡ್ಬೇಕಂತಿದ್ಯಾ? ಆತ್ಮ ಟೈಮನ್ನು ಮೀರಿದ್ದು ಅಂತ ವಿವೇಕಾನಂದ್ರ ಹೇಳಿದ್ದಾರೆ. ಲೈಫ್ ಇವೆಂಟ್ಸ್ನ ಒಂದು ರ್ಯಾಂಡಮ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡಿ, ಸ್ಪಿರಿಟ್, ಟೈಮ್, ಪಾಸ್ಟ್, ಪ್ರೆಸೆಂಟ್ನ ಅದ್ರ ವೇರಿಯಬಲ್ಸ್ ಅಂತ ಕನ್ಸಿಡರ್ ಮಾಡಿ ಆ ರ್ಯಾಂಡಮ್ ಫಂಕ್ಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪಾಸ್ಟ್ ಮತ್ತು ಪ್ರೆಸೆಂಟ್ನ ಇಂಟಿಗ್ರೇಟ್ ಮಾಡಿ ಫ್ಯೂಚರ್ನ ಫೈಂಡ್ ಔಟ್ ಮಾಡ್ಬೇಕಂತಿದ್ಯಾ? ಇದು ಪಾಸಿಬಲ್ ಅಂತ ನಿಮಗೆ ಅನಿಸುತ್ತಾ? ಇದು ಕ್ರೇಜಿ ಐಡಿಯಾ ಅಂತ ಅನಿಸ್ಬೋದು, ಆದರೆ ಬದುಕಿನ ಎಲ್ಲ ರಹಸ್ಯಗಳು ನಮ್ಮ ಚಿಂತನೆಯನ್ನು ಮೀರಿದ್ದು. ಈ ವೇರಿಯೇಬಲ್ಸ್ಗಳ ಇನ್ಫಾರ್ಮೇಷನ್ ಸೋರ್ಸ್ ಅಥವಾ ಡೇಟಾಬೇಸ್ ಯಾವುದು? ನಾವು ಕೇಳಿರೋ ಎಷ್ಟೋ ಪೂರ್ವಜನ್ಮದ ಕಥೆಗಳಲ್ಲಿ ಹಾಗೂ ಫ್ಯೂಚರ್ ಪ್ರಿಡಿಕ್ಷನ್ ಕೇಸ್ಗಳಲ್ಲಿ ಒಂದು ಕಾಮನ್ ಥಿಂಗ್ ಏನಂದರೆ, ಬ್ರೈನ್ ಸ್ಟೆಮ್ನ ಒಂದು ಪರ್ಟಿಕ್ಯುಲರ್ ಏರಿಯಾ ಅವರಲ್ಲಿ ತುಂಬಾ ಡೆವಲಪ್ ಆಗಿರುತ್ತೆ. ಇಫ್ ಸಮ್ ಹೌ ಐ ಕ್ಯಾನ್ ಇಂಡ್ಯೂಸ್ ದಟ್ ಚೇಂಜಸ್ ಇನ್ ಟು ಮೈ ಮೈಂಡ್, ಐ ಕ್ಯಾನ್ ಎಕ್ಸ್ಪೆರಿಮೆಂಟ್ ಆನ್ ಮೈ ಓನ್ ಬ್ರೈನ್. ಒಬ್ಬ ಮಾಡೋ ಕೆಲಸ ಅಥವಾ ಹಾಬೀಸ್ ಮೇಲೆ ಬ್ರೈನ್ ಸೆಲ್ಸ್ ಎಕ್ಸ್ಪ್ಯಾಂಡ್ ಆಗಿ ಅವನು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನಲ್ಲಿ ಎಕ್ಸ್ಪರ್ಟ್ ಆಗ್ತಾನೆ ಅಂತ ಒಂದು ಥಿಯರಿ ಇದೆ. ಬಟ್ ಬಿ ಕೇರ್ಫುಲ್, ಇಟ್ಸ್ ಹೈಲಿ ಡೇಂಜರಸ್ ಟು ಇಂಡ್ಯೂಸ್ ಸಮಥಿಂಗ್ ಇನ್ ಟು ದ ಬ್ರೈನ್. ನಿಮ್ಮ ಪಾಯಿಂಟ್ನ ನಾನು ಕನ್ಸಿಡರ್ ಮಾಡ್ತೀನಿ. ಲೆಟ್ ಡೆಸ್ಟಿನಿ ಡಿಸೈಡ್ ಮೈ ಫ್ಯೂಚರ್. ಅಶ್ವತ್ಥಾಮನಿಗೆ ಒಬ್ಬ ಸ್ಪಿರಿಚುವಲ್ ಗುರು ಇದ್ದ ಅಂತಲೂ ನನಗೆ ನಂತರ ಗೊತ್ತಾಯಿತು. ಇಷ್ಟು ಸಣ್ಣ ವಯಸ್ಸಿನಲ್ಲೇ ಅವನು ಬ್ರಹ್ಮಸೂತ್ರ ಮತ್ತು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದ್ದ. ಅವನ ಫ್ಯೂಚರ್ ಫಾರ್ಮುಲಾನ ಫೈಂಡ್ ಔಟ್ ಮಾಡಿದ್ದಾನೆ ಅಂತ ಅನಿಸುತ್ತಾ? ಡೆಫಿನೆಟಾಗಿ ಮಾಡಿರ್ತಾನೆ. ಅವನೇನು ಮಾಡ್ಬೇಕು ಅಂದ್ಕೊಂಡಿದ್ನಲ್ಲ, ಅದಕ್ಕೆ ಬೇಕಾಗಿರೋ ನಾಲೆಜ್ ಅವನಲ್ಲಿತ್ತು, ಮತ್ತು ಅದನ್ನು ಹೇಗೆ ಮಾಡ್ಬೇಕಂತನೂ ಅವ್ನಿಗೆ ಗೊತ್ತಿತ್ತು. ಈಗ ಅವನು ಎಲ್ಲಿರ್ಬೋದು? ಮೇ ಬಿ ಈಸ್ ಮಾರ್ಚಿಂಗ್ ಟುವರ್ಡ್ಸ್ ಹಿಸ್ ಡೆಸ್ಟಿನಿ. ರೋಹಿತ್, ಡಾಕ್ಟರ್ ಸನ್, ನನ್ನ 5ನೇ ಭೇಟಿ. ಈ ಭೇಟಿಯಾದರೂ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಹಾಯ್. ಹಾಯ್. ನೈಸ್ ಟು ಮೀಟ್ ಯು. ಸೊ ನೀವು ಡಾಕ್ಟರ್ ರಾಜೇಶ್ ಅವ್ರ ಮಗ? ಹಾಂ, ಅವರು ಫಾರಿನ್ನಲ್ಲಿರೋದ್ರಿಂದ ನಿಮ್ಮನ್ನು ಭೇಟಿಯಾಗಕ್ಕೆ ನಾನು ಬಂದೆ. ಅಶ್ವತ್ಥಾಮ ಡಾಕ್ಟರ್ ರಾಜೇಶ್ ಅವ್ರ ಹತ್ರ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾನೆ ಅಂತ ನನಗೆ ಸುದ್ದಿ ಸಿಕ್ಕಿತ್ತು. ಅದರ ಬಗ್ಗೆ ಏನಾದರೂ ಗೊತ್ತಾ? ಎಸ್, ಇಟ್ಸ್ ಹೈಲಿ ಕಾನ್ಫಿಡೆನ್ಷಿಯಲ್. ನನ್ನ ತಂದೆ ಕಲೀಗ್ಸ್ಗೂ ಕೂಡ ಈ ಆಪ್ರೇಷನ್ ಬಗ್ಗೆ ಗೊತ್ತಿರಲಿಲ್ಲ. ಇಂಡಿಯಾದಲ್ಲಿ ಈ ಆಪ್ರೇಷನ್ನ ಟ್ರೈ ಮಾಡಿದ್ದು ಇದೇ ಫಸ್ಟ್ ಟೈಮ್. ಅಂಥದ್ದೇನು ಆಪ್ರೇಷನ್ ಅದು? ಅದು ವೈರ್ಲೆಸ್ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಅಂತ. ಒಬ್ಬ ವ್ಯಕ್ತಿ ಸ್ಕಲ್ನಲ್ಲಿ ವೈರ್ಲೆಸ್ ಡಿವೈಸನ್ನು ಅಟ್ಯಾಚ್ ಮಾಡಿ ಬ್ರೈನ್ ಇಂಪ್ಲಾಂಟ್ನಿಂದ ಕಲೆಕ್ಟ್ ಮಾಡಿರೋ ಕಮಾಂಡ್ಸನ್ನು ರೇಡಿಯೋ ಸಿಗ್ನಲ್ ಥ್ರೂ ಟ್ರಾನ್ಸ್ಮಿಟ್ ಮಾಡೋದು. ಅವನು ವೈರ್ಲೆಸ್ ಆಗಿ ಕಂಪ್ಯೂಟರ್ನ ಅಥವಾ ಕೆಲವೊಂದು ಸ್ಪೆಸಿಫಿಕ್ ಡಿವೈಸನ್ನು ಕಂಟ್ರೋಲ್ ಮಾಡ್ಬೋದು. ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೈಂಡನ್ನು ಕಂಟ್ರೋಲ್ ಮಾಡ್ಬೋದಾ? ಹಾಂ, ಮಾಡ್ಬೋದು. ಬಟ್ ಅದಕ್ಕೆ ಅಂತಲೇ ಕೆಲವೊಂದು ಸ್ಪೆಸಿಫಿಕ್ ಡಿವೈಸಸ್ ಇದೆ. ಅವನ ಬ್ರೈನನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ? ಹಾಂ, ಮಾಡಿದ್ದೀನಿ. ನಮ್ಮ ಅಪ್ಪ ಅವನ ಬ್ರೈನ್ ನೋಡಿ ತುಂಬಾ ಆಶ್ಚರ್ಯಪಟ್ಟರು. ಅಲ್ಲದೆ ನನಗೆ ನ್ಯೂರಾಲಜಿಸ್ಟ್ ಆಗಬೇಕು ಅಂತ ಆಸೆ ಇರೋದ್ರಿಂದ ಆ ಬ್ರೈನ್ ಬಗ್ಗೆ ಇನ್ ಡೆಪ್ತ್ ಸ್ಟಡಿ ಮಾಡು ಅಂತ ಹೇಳಿದರು. ನಿಮಗೆ ಏನಾದರೂ ಗೊತ್ತಾಯ್ತಾ? ಅವನ ಬ್ರೈನ್ನಲ್ಲಿ ಗ್ಲೈಲ್ ಸೆಲ್ಸ್ ತುಂಬಾ ಹೆಚ್ಚಿಗೆ ಇತ್ತು. ಅದರಿಂದ ಅವನ IQ ಲೆವೆಲ್ ತುಂಬಾ ಜಾಸ್ತಿ ಇತ್ತು. ನಾರ್ಮಲ್ ಹ್ಯೂಮನ್ ಬ್ರೈನ್ 20% ಬಾಡಿ ಎನರ್ಜಿನ ಯೂಸ್ ಮಾಡ್ಕೊಳ್ಳುತ್ತೆ. ಆದರೆ ಅಶ್ವತ್ಥಾಮನ ಬ್ರೈನ್ ಕೇವಲ 16.5% ಎನರ್ಜಿನ ಯೂಸ್ ಮಾಡ್ಕೊಳ್ತಾ ಇತ್ತು. ಅದರಿಂದ ಯೂಸ್ ಏನು? ಕಡಿಮೆ ಎನರ್ಜಿನ ಯೂಸ್ ಮಾಡಿ ಮೋರ್ ಎಫಿಷಿಯೆಂಟ್ ಸ್ಟೋರೇಜ್ ಕೆಪಾಸಿಟಿ, ಆಕ್ಸೆಸಿಬಿಲಿಟಿ ಪಾಸಿಬಲ್ ಆಗಿತ್ತು. ಮೋರ್ ಓವರ್ ಅವನ ಬ್ರೈನ್ ಸ್ಟೆಮ್ನ ಏರಿಯಾ ತುಂಬಾ ಡೆವಲಪ್ ಆಗಿತ್ತು. ಈ ಬ್ರೈನ್ ಸ್ಟೆಮ್ ಏರಿಯಾ ಡೆವಲಪ್ ಆಗಿರೋದ್ರಿಂದ ನಾವು ಏನೇನೆಲ್ಲ ಮಾಡ್ಬೋದು? ಅವನ ಥಿಂಕಿಂಗ್ ಸ್ಪೀಡ್ ತುಂಬಾ ಜಾಸ್ತಿ ಇತ್ತು. ಜನರಲಿ ನಮ್ಮ ಡಿವೈಸಿಂದ ನಾವು 48 Mbps ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಬೋದು. ಆದರೆ ಅಶ್ವತ್ಥಾಮನ್ ಬ್ರೈನಿಂದ 100 Mbps ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಬೋದು. ಇದಕ್ಕೆ ಕಾರಣ ಏನಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಮೋರ್ ದೆನ್ 70% ಬ್ರೈನ್ ಏರಿಯಾ ಎವ್ರಿ ಸೆಕೆಂಡ್ಗೂ ಆ್ಯಕ್ಟಿವ್ ಆಗಿರ್ತಾ ಇತ್ತು. ಅವನ ಮೆಮೊರಿ ಸ್ಟೋರೇಜ್ ಏರಿಯಾ ತುಂಬಾ ಜಾಸ್ತಿ ಇತ್ತು. ಈ ಸ್ಟೋರೇಜ್ ಏರಿಯಾಗಳ ಬಗ್ಗೆ ಎಲ್ಲ ನನಗೆ ಐಡಿಯಾ ಇಲ್ಲ, ನನಗೆ ಅರ್ಥ ಆಗೋ ಥರ ಹೇಳ್ತೀರಾ? ಇವಾಗ ನಾವು ಬ್ರೈನನ್ನು ವಿಡಿಯೋ ರೆಕಾರ್ಡರ್ ಥರ ಕನ್ಸಿಡರ್ ಮಾಡಿದರೆ 3 million hours ಆಫ್ TV ಶೋನ, ಅಂದರೆ 300 years ಆಫ್ ಕಂಟಿನ್ಯೂಸ್ TV ಶೋನ ರೆಕಾರ್ಡ್ ಮಾಡ್ಬೋದು. ಓ ಮೈ ಗಾಡ್, ದಟ್ಸ್ ಟೂ ಹೆವಿ. ಎಸ್, ಐ ನೋ. ಈ ಆಪ್ರೇಷನ್ನ ಎಕ್ಸ್ಪೆನ್ಸಸ್ ಎಷ್ಟಿರ್ಬೋದು? 30 lakhs. ವಾಟ್, 30 lakhs? ಅವನ ಜೊತೆ ಇನ್ನೂ ಯಾರ್ಯಾರು ಬಂದಿದ್ರು? ಅಷ್ಟೊಂದು ಮನಿನ ಪೇ ಮಾಡೋಕ್ಕೆ ಅವನ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲೇಬೇಕು. ಆದರೆ ನಮ್ಮ ತಂದೆಗಳಿರೋ ಪ್ರಕಾರ ಅವನೊಬ್ಬನೇ ಬಂದಿದ್ದ. ಅಶ್ವತ್ಥಾಮ ಇಸ್ ಅಶ್ವತ್ಥಾಮ. ಅವನಿಂದ ಯಾರಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಆಪ್ರೇಷನ್ನ ಮಾಡೋಕ್ಕೆ ನಮ್ಮ ಅಪ್ಪ ಯಾಕೆ ಒಪ್ಕೊಂಡ್ರು ಅಂತ ನನಗೂ ಗೊತ್ತಿಲ್ಲ. ಈಗಲೂ ಈ ವಿಷಯನ ಯಾರ ಹತ್ರ ಹೇಳ್ಬೇಡಿ. ಈ ವಿಷಯ ಸೀಕ್ರೆಟ್ ಆಗೇ ಇರಲಿ. ದ್ಯಾಟ್ಸ್ ವಾಟ್ ಅಶ್ವತ್ಥಾಮ ವಾಂಟೆಡ್. ಡೋಂಟ್ ವರಿ, ದಿಸ್ ಸೀಕ್ರೆಟ್ ವಿಲ್ ಬಿ ಸೇಫ್ ವಿತ್ ಮೀ. ಹಾಯ್, ಐ ಆಮ್ ಗೌತಮ್. ಐ ಆಮ್ ಕಿಶೋರ್. ಎಲ್ಲರನ್ನೂ ಭೇಟಿಯಾಗಿದ್ದಾಯಿತು, ನೀವೇ ಕೊನೆಯವರು. ಅಶ್ವತ್ಥಾಮನ್ ಬಗ್ಗೆ ಯಾವುದೇ ಕನ್ಕ್ಲೂಷನ್ ಕೊಡೋಕ್ಕಾಗ್ತಾ ಇಲ್ಲ. ಹೇಳಿ, ಅಶ್ವತ್ಥಾಮನ್ ಬಗ್ಗೆ ನಿಮ್ಗೇನು ಗೊತ್ತು? 3 ವರ್ಷದಿಂದ ಅವನ ಜೊತೆಗೆ ಇದ್ದೀನಿ. ಅವನ ಊರು ಯಾವ್ದಂತಾಗಲಿ ಅವ್ರ ಅಪ್ಪ ಅಮ್ಮ ಯಾರಂತಾಗಲಿ ಇನ್ನೂ ಗೊತ್ತಿಲ್ಲ. ಆದರೆ ರೂಮ್ ರೆಂಟ್ನ ಮಾತ್ರ ಕರೆಕ್ಟಾಗಿ ಟೈಮ್ಗೆ ಪೇ ಮಾಡಿಬಿಡ್ತಿದ್ದ. ಅವನ ದಿನಚರಿ ಹೇಗಿತ್ತು?
ಅಶ್ವತ್ಥಾಮನ್ ಡೈಲಿ ರುಟೀನ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದು 4ರಿಂದ 5 ಗಂಟೆ ತನಕ ಜಾಗಿಂಗ್ ಮಾಡ್ತಾ ಇದ್ದ. ಅವನಿಗೆ ಸಾಧ್ಯವಾದ ಸಮಯದಲ್ಲಿ ದಿನಕ್ಕೆ 1 ಗಂಟೆ ಪ್ರಾಣಾಯಾಮ ಮಾಡೋದನ್ನು ತಪ್ಪಿಸ್ತಿರ್ಲಿಲ್ಲ. ಸಂಜೆ 8:30ರಿಂದ 9:30 ತನಕ ಧ್ಯಾನ ಮಾಡ್ತಾ ಇದ್ದ. ಡೈಲಿ 9:30ಯಿಂದ 4 o'clock ತನಕ ಮಾತ್ರ ನಿದ್ದೆ ಮಾಡ್ತಾ ಇದ್ದ. ಈ ಟೈಮಿಂಗ್ಸ್ನ ಯಾವತ್ತೂ ಮಿಸ್ ಮಾಡ್ಕೊಳ್ತಾರಲಿಲ್ವಾ? ನನಗೆ ಗೊತ್ತಿರೋ ಪ್ರಕಾರ ಅವನು ಟೈಮಿಂಗ್ಸ್ನ ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ. ಟೈಮಿಗೆ ಕೊಡೋ ಪ್ರಯಾರಿಟಿನ ಅವನ ಲೈಫಲ್ಲಿ ಯಾರಿಗೂ ಕೊಟ್ಟಿಲ್ಲ. ಉಳಿದಿರೋ ಟೈಮಲ್ಲಿ ಅವನು ಏನು ಮಾಡ್ತಾ ಇದ್ದ? ಪುಸ್ತಕಗಳನ್ನು ಓದ್ತಾ ಇದ್ದ. ಬೆಳಗಿನ ಸಮಯದಲ್ಲಿ ಆಧ್ಯಾತ್ಮದಿಂದ ಹಿಡಿದು ಮಾಡರ್ನ್ ಸೈನ್ಸ್ವರೆಗೂ ಪುಸ್ತಕಗಳನ್ನು ಓದ್ತಾ ಇದ್ದ. ಸಂಜೆಯ ಟೈಮ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಏನೇನೋ ಟೈಪ್ ಮಾಡ್ತಾ ಇದ್ದ. ಅವನ ಡೈರಿಯಲ್ಲಿ ಏನೇನೋ ನೋಟ್ ಡೌನ್ ಮಾಡ್ತಾ ಇದ್ದ. ಅದು ಏನಿರ್ಬೋದು ಅಂತ ನಿಮ್ಗೆ ಗೊತ್ತಾ? ಅದು ದೇವರಿಗೆ ಮಾತ್ರ ಗೊತ್ತಿರ್ಬೋದು. ಅಶ್ವತ್ಥಾಮನನ್ನು ನೀವು ಕೊನೆಸಲಿ ನೋಡಿದ್ಯಾವಾಗ? ಸುಮಾರು 3 ತಿಂಗಳ ಹಿಂದೆ. ಏನೋ ತುಂಬ ಖುಷಿಯಾಗಿರೋ ಥರ ಇದ್ದಲ್ಲೋ ಅಶ್ವತ್ಥಾಮ. ಏನನ್ನೋ ಸಾಧಿಸಿರೋ ಖುಷಿ. 23ನೇ ವಯಸ್ಸಲ್ಲಿ ಇದೇ ನಿನ್ನ ಬದುಕು ಅನ್ನೋರ ಮಧ್ಯದಲ್ಲಿ ಏನನ್ನೋ ಬದಲಾಯಿಸಲು ಹೊರಟ ಖುಷಿ. ಒಮ್ಮೆ ನಿನ್ನ ಬದುಕನ್ನು ನೋಡೋ, ಬದಲಾವಣೆಗಳು ಎಷ್ಟಿವೆ. ಒಂದು ಬೃಹತ್ ಬದಲಾವಣೆಗಾಗಿ ನನ್ನನ್ನು ನಾನು ತಯಾರು ಮಾಡಿಕೊಡ್ತಿದ್ದ ಕಾಲ ಅದು. ಯಾರು ಊಹಿಸ್ಕೊಳಕ್ಕಾಗ್ದಂಥ ಲೈಫ್ ನನ್ನ ಮುಂದೆ ಇದೆ. ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್, ಬ್ಯಾಗ್ ಯಾವುದು ತೊಗೊಂಡಿಲ್ಲ, ಎಲ್ಲ ಬಿಟ್ಟೊಟ್ಟಂಗಿದೆ. ಹೋಗ್ತಾ ಇರೋ ನಾನಲ್ಲ, ಇಲ್ಲೇ ಇರಬೇಕು ಅಂದರೂ ಹಾಗಲ್ಲ. ತೇನ ವಿನ ತೃಣವಪಿ ನಾಚಲತಿ, ಎಲ್ಲ ಆ ಭಗವಂತನ ಲೀಲೆ. ನನ್ನಿಂದ ಏನೋ ಸಹಾಯ ಬೇಕಾದ್ರೆ ಕೇಳೋ, ಆದರೆ ಖಂಡಿತ ಮಾಡ್ತೀನಿ. ನಾನು ಹೀಗೆ ಎಲ್ಲ ಬಿಟ್ಟೋಗ್ತಿರೋದು ಯಾರಿಗೂ ಗೊತ್ತಾಗಬಾರ್ದು. ನಾನೊಂದು ಸ್ವಲ್ಪ ದಿನ ಆದರೂ ಬರಲಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಾರ್ದು. ಆ ಜವಾಬ್ದಾರಿನ ನಂಗೆ ಬಿಟ್ಬಿಡು. ಇರೋ ಒಂದು ಲೈಫಲ್ಲಿ ಅಷ್ಟೊಂದು ರಹಸ್ಯ ಆಗಲಿ, ಕಾಂಪ್ಲಿಕೇಶನ್ ಆಗಲಿ ಬೇಕಾ? ಅಶ್ವತ್ಥಾಮ ನಡೆದು ಬಂದ ದಾರಿಲಿ ಹೆಜ್ಜೆ ಗುರುತಿರಬಾರ್ದು, ಅಲ್ಲಿ ರಹಸ್ಯಗಳು ಮಾತ್ರ ಇರಬೇಕು. ನಿನ್ನ ದಾರಿಯಲ್ಲಿ ಯಾವಾಗಲೂ ಖುಷಿನೇ ಸಿಗಲಿ ಅಂತ ನನ್ನ ಆಸೆ. ಅದಾದ ನಂತರ ಅವನು ಸುಳಿವೇ ಇಲ್ಲ. ಒನ್ ಸೆಕ್. ಹಲೋ. ಹಾಂ. ವಾಟ್ ಆರ್ ಯು ಟೆಲಿಂಗ್? ಯಾವಾಗ? ಏನಾಯಿತು? ನಾನು ಮಿಸ್ ಮಾಡ್ಕೊಂಡಿರೋ ಬಸ್ಸು ಪ್ರಪಾತಕ್ಕೆ ಬಿದ್ದು 35 ಜನ ಸತ್ತೋಗಿದ್ದಾರೆ. ಬಸ್ನಲ್ಲಿರೋರು ಒಬ್ಬರು ಬದುಕಿಲ್ಲ. ವಾಟ್? ಓ, ಅಶ್ವತ್ಥಾಮ ಮೋಸ್ಟ್ಲಿ ಅದೇ ರೀಸನ್ಗೆ ಇನ್ನೆಲ್ಲಿ ಕಳಿಸಿರ್ಬೋದಾ? ಈ ಕ್ಷಣಕ್ಕಂತೂ ಯಾವುದೂ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಎಲ್ಲ ಕಾರ್ಯಕ್ಕೂ ಒಂದು ಕಾರಣ ಇರಲೇಬೇಕು. ಸಂಜೆಯ ಟೈಮ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಏನೇನೋ ಟೈಪ್ ಮಾಡ್ತಾ ಇದ್ದ. ಅವನ ಡೈರಿಯಲ್ಲಿ ಏನೇನೋ ನೋಟ್ ಡೌನ್ ಮಾಡ್ತಾ ಇದ್ದ. ಆದರೆ ಅವನು ಫ್ಯೂಚರ್ ಬಗ್ಗೆ ವರ್ಕ್ ಮಾಡ್ತದೆ ಅಂತ ಮಾತ್ರ ಗೊತ್ತು. ಅಶ್ವತ್ಥಾಮ ನನಗೆ ಯಾವುದೋ ಒಂದು ಡಿವೈಸನ್ನು ಅಟ್ಯಾಚ್ ಮಾಡಿದೆ. ನಾನು ಎದ್ದಾಗ ನನಗೆಲ್ಲ ಬ್ಲ್ಯಾಂಕ್ ಥರನೇ ಅನಿಸ್ತು. ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೈಂಡನ್ನು ಕಂಟ್ರೋಲ್ ಮಾಡಬಹುದು. ನನ್ನ ಫ್ರೆಂಡ್ ಅಂತ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ಆ ವಿಷಯ ಹೇಳಿ. ನಾನೊಂದು ಸ್ವಲ್ಪ ದಿನ ಆದರೂ ಬರಲಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಾರ್ದು. ಅಂದರೆ ಅಶ್ವತ್ಥಾಮ ನಾಪತ್ತೆ ಆಗಿಲ್ಲ. ಇದು ಪ್ರೀ ಪ್ಲ್ಯಾನ್ಡ್ ಎಸ್ಕೇಪ್. ಅವನು ಫ್ಯೂಚರನ್ನು ನೋಡಿದ್ದ. ಬೃಹದಾರಣ್ಯಕ, ಚಾಂದೋಗ್ಯ, ತೈತರ್ಯ, ಐತರ್ಯ ಮುಂತಾದ 10 ಉಪನಿಷತ್ತುಗಳಲ್ಲಿ ಪಾಂಡಿತ್ಯ ಅವನಲ್ಲಿತ್ತು. ಪಂಚಮಹಾಪುರುಷ ಯೋಗಗಳಲ್ಲಿ ಭದ್ರ ಮತ್ತು ಹಂಸ, ಈ 2 ಯೋಗಗಳು ಅವನಲ್ಲಿ ಸ್ಟ್ರಾಂಗ್ ಆಗಿತ್ತು. ಪುಸ್ತಕಗಳನ್ನು ಓದ್ತಾ ಇದ್ದ. ಸಂಜೆ 8:30ರಿಂದ 9:30 ತನಕ ಧ್ಯಾನ ಮಾಡ್ತಾ ಇದ್ದ. ಅಶ್ವತ್ಥಾಮ ಹೈಲಿ ಪವರ್ಫುಲ್ ಅನ್ನೋದರಲ್ಲಿ 2 ಮಾತಿಲ್ಲ. ಆದರೆ ಅವನು ಹೀಗೆ ಎಲ್ಲವನ್ನು ಬಿಟ್ಟು ಹೋಗಿದ್ದು ಯಾಕೆ? ಅಷ್ಟೊಂದು ಮನಿನ ಪೇ ಮಾಡೋಕ್ಕೆ ಅವನ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲೇಬೇಕು. ಅಶ್ವತ್ಥಾಮನಿಗೆ ಒಬ್ಬ ಸ್ಪಿರಿಚುವಲ್ ಗುರು ಇದ್ದ ಅಂತಲೂ ನನಗೆ ನಂತರ ಗೊತ್ತಾಯಿತು. ಇಲ್ಲ, ಯಾಕಂದರೆ ಈ ಜನ್ಮದಲ್ಲಿ ನಾನು ಯಾವುದನ್ನು ಕಲ್ತೇ ಇಲ್ಲ. ನಮ್ಮ ತಂದೆಗಳಿರೋ ಪ್ರಕಾರ ಅವನೊಬ್ಬನೇ ಬಂದಿದ್ದ. 30 lakhsನ ಪೇ ಮಾಡ್ತಾನೆ ಅಂದರೆ ಅವನು ರಿಚ್ ಆಗಿರಲೇಬೇಕು. ಆದರೆ ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಅವನ ಆಧ್ಯಾತ್ಮದ ಗುರುವಿನ ಬಗ್ಗೆ ಯಾವುದೇ ಸ್ಪಷ್ಟ ಇನ್ಫಾರ್ಮೇಷನ್ ಇಲ್ಲ. ಇನ್ನು ವೇದಾಂತ, ಉಪನಿಷತ್ಗಳನ್ನು ಅವನು ಈ ಜನ್ಮದಲ್ಲಿ ಓದಿಲ್ಲ ಅಂದರೆ ಅವುಗಳನ್ನು ಹಿಂದಿನ ಜನ್ಮದಿಂದ ಪಡೆದುಕೊಂಡ ಅಂತ ಅಂದ್ಕೊಳ್ಬೇಕಾ? ಗೊತ್ತಿಲ್ಲ. ನೀನು ನಾನು ಯಾರು, ಎಲ್ಲಿದ್ದೀನಿ ಅನ್ನುವುದನ್ನು ಹುಡುಕುತ್ತೀಯೋ ಇಲ್ಲವೋ, ಆದರೆ ನನ್ನನ್ನು ಹುಡುಕಲು ನೀನು ಬರಬೇಕಿದೆ. ಅದು ನಿನ್ನ ನಿಯತಿ. ಥ್ಯಾಂಕ್ ಯು ಅಶ್ವತ್ಥಾಮ ಫಾರ್ ಸೇವಿಂಗ್ ಮೈ ಲೈಫ್.
108 ದಾರಿಗಳು, ಒಂದು ನಿಲುಗಡೆ. ನೀವು ಈಗ ಆಯ್ಕೆ ಮಾಡಿಕೊಂಡಂಥ ದಾರಿಯಲ್ಲಿ ನಿಮ್ಮ ಜೀವಕ್ಕೆ ಕಂಟಕವಿದೆ. ನೀವು ಬೇರೊಂದು ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದಲ್ಲಿ ನೀವು ಬದುಕುವ ಸಾಧ್ಯತೆ ಇದೆ. ಈ ಎಲ್ಲ ಅನಿಶ್ಚಿತಗಳ ನಿಶ್ಚಿತತೆಯಲ್ಲಿ ನಿಮಗೆ ಬದುಕುವ ದಾರಿಯನ್ನು ಪ್ರಚೋದಿಸುವವರ್ಯಾರು? ನೀವು ಬದುಕುವ ಸಾಧ್ಯತೆಗಳಾದರೂ ಎಷ್ಟು? ಈ ಪ್ರಶ್ನೆಗೆ ಉತ್ತರ ಸಿಗುವುದು ಅಶ್ವತ್ಥಾಮನ ಅಸ್ತಿತ್ವದಿಂದ ಹಾಗೂ ವಿಧಿಯಾಟದಲ್ಲಿ ನಾನು ನಿರ್ವಹಿಸುತ್ತಿರುವ ಪಾತ್ರದಿಂದ ಹಾಗೂ ನನ್ನ ಬದುಕಿನ ರಹಸ್ಯದ ಇಂದಿನ ಉದ್ದೇಶದಿಂದ. ನಾನು ಇಷ್ಟಪಟ್ಟವಳನ್ನ ಬಿಟ್ಟು ತುಂಬಾನೇ ದೂರ ಬಂದಾಗಿದೆ. ಹಿಂತಿರುಗಿ ನೋಡೋಷ್ಟು ಸಮಯ ಇಲ್ಲ. ನಾನು ಯಾವುದಕ್ಕಾಗಿ ಹುಟ್ಟಿದ್ನೋ ಅದನ್ನು ಸಾಧಿಸೋಕೆ ಕೇವಲ 10 ವರ್ಷ ಮಾತ್ರ ಇದೆ. ವಿಧಿಯ ಬರಹದಲ್ಲಿ ಬದುಕನ್ನು ಅರಿತ ವ್ಯಕ್ತಿಯೊಬ್ಬ ನನಗೆ ಆಧ್ಯಾತ್ಮ ಗುರುವಾಗಿ ದೊರಕದ್ದು ನನ್ನ ಪುಣ್ಯ. ಎಲ್ಲವನ್ನು ಬಿಟ್ಟು ಹೊರಡುವುದು ಕಷ್ಟ ಅಂತ ಗೊತ್ತು, ಆದರೆ ಅಗಾಧವಾದ ಹೋರಾಟಕ್ಕಾಗಿ ನೀನು ಅವೆಲ್ಲವನ್ನು ತ್ಯಜಿಸಲೇಬೇಕು. ಧೀಮಂತ ಸಾಗರದ ಕೊನೆಯೇ ಗೊತ್ತಿಲ್ಲದ ಹಾಗೆ ನಿನ್ನ ಬದುಕಿನ ಹೋರಾಟಕ್ಕೆ ಅಂತ್ಯವೇ ಇಲ್ಲ. ಎಂತಹ ಮಾತುಗಳು! ಕತ್ತಲೆಯಲ್ಲಿ ದಿಗ್ಭ್ರಾಂತನಾಗಿ ಕುಳಿತ ನನಗೆ ಬೆಳಕ ಕೊಟ್ಟು ದಾರಿ ತೋರಿದರು, ಬದುಕ ತಿಳಿ ಹೇಳಿದರು. ನಾನು ಈಗ ನಿನ್ನನ್ನು ಹುಡುಕಿದಂತೆ ನಿನ್ನ ಮುಂದಿನವನನ್ನು ನೀನು ಹುಡುಕಲೇಬೇಕು. ನೀನು ಎಷ್ಟೇ ವೇಷಗಳನ್ನಾದರೂ ಹಾಕು, ಆದರೆ ನೀನು ಯಾರು ಅನ್ನುವುದು ಮಾತ್ರ ಯಾರಿಗೂ ಗೊತ್ತಾಗಬಾರದು. ಅವರು ಅಧ್ಯಾಪಕ ಮಾತ್ರ ಅಂತ ಪ್ರಪಂಚಕ್ಕೆ ಗೊತ್ತು, ಆದರೆ ಅವರು ನಿಜವಾಗ್ಲೂ ಯಾರು ಅಂತ ನನಗೆ ಮಾತ್ರ ಗೊತ್ತು. ನಿಯತಿಯ ಕಾರ್ಯಕ್ಕೆ ನೀನು ಸಂಪೂರ್ಣನಾಗಿ ಸಿದ್ಧನಾಗಿದ್ದೀಯ. ನಿನ್ನ ಮಾರ್ಗದ ಮೊದಲ ನಿಲುಗಡೆಯೂ ಗೊತ್ತಾಗಿದೆ. ಇನ್ನೇನು ನೀನು ಹೊರಡುವುದೊಂದೇ ಬಾಕಿ. ಮೋಹವೆಲ್ಲವನ್ನು ತೊರೆದು ಕೆಚ್ಚಿನಿಂದ ಹೋರಾಡು. ಇಂದಿನಿಂದ ನನ್ನ ಕೆಲಸದ ರೂವಾರಿ ನೀನು. ಈ ಕೆಲಸ ನನ್ನ ನುಡುಕೊಂಬಂದಿದೆ, ನನಗಾಗಿಯೇ ಕಾಯ್ತಾ ಇದೆ. ಎಲ್ಲರಿಂದಾಚೆಯೇ ಎಲ್ಲರೊಳಗೊಬ್ಬನಾಗಿ ಎಲ್ಲವನ್ನೂ ಅರಿತು ಯಾವುದನ್ನೂ ಅರಿಯದೆ ಸುತ್ತಲಿನ ಮನದಿ ಸದ್ದುಗದ್ದಲಗಳನ್ನು ಸುಮ್ಮನಿರಿಸುವ ಕೆಲಸ. ಅಶ್ವತ್ಥಾಮ ನಿಜವಾಗಿಯೂ ಯಾರು ಎಂಬುದು ನಿಮ್ಮನ್ನು ಕಾಡುವ ಪ್ರಶ್ನೆ. ಅವರನ್ನೆಲ್ಲ ಬಿಟ್ಟು ಬಂದಿದ್ದಕ್ಕೆ ನಿಮ್ಮ ದೃಷ್ಟಿಯಲ್ಲಿ ಕೆಟ್ಟವನಾಗ್ಬೋದು, ಅಥವಾ ಒಂದು ಪ್ರಾಣ ಉಳಿಸಿದ್ದಕ್ಕೆ ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯವನೂ ಆಗ್ಬೋದು. ಅಂತಿಮವಾಗಿ ನಿಮ್ಮ ಭಾವನೆಯಂತೆ ಈ ಅಶ್ವತ್ಥಾಮನ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ನಾನು ಭವಿಷ್ಯವನ್ನು ನೋಡಿದ್ದೇನೆ. ಬದುಕನ್ನು ಉಳಿಸುವ ಮಹತ್ ಕಾರ್ಯಕ್ಕಾಗಿ ನನಗೆ ಸಹಾಯಕರು ಬೇಕಿದ್ದಾರೆ. ಅಂಥವನೊಬ್ಬ ನನಗೆ ಈಗಾಗಲೇ ಸಿಕ್ಕಾಗಿದೆ. ನನ್ನ 10 ವರ್ಷಗಳ ಅವಧಿಯಲ್ಲಿ ಈ ತಂಡವನ್ನು ವಿಸ್ತರಿಸುವ ಹಾಗೆಯೇ ನನ್ನ ರಹಸ್ಯಗಳನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿದೆ. ಬದುಕಿನಲ್ಲಿ ಪ್ರಾಣಕ್ಕಿಂತ ಮುಖ್ಯವಾದದ್ದು ಯಾವುದು, ನೀವೇ ಹೇಳಿ. ಹಲೋ, ವಾಟ್ ಆರ್ ಯು ಟೆಲಿಂಗ್? ವೇರ್ ಆರ್ ಯು? Ashwatthama is just near to you. Everybody asks the same question. Who am I? I am the man from destiny. ನಿಮ್ಮೆಲ್ರಿಗೂ ಬದುಕೋಕೆ ಇನ್ನೊಂದು ಅವಕಾಶ ಸಿಗಲ್ಲ. ಸೊ ನೀವು ಬದುಕಬೇಕು, ಸಾಯೋವರೆಗೂ ಕೆಚ್ಚದೆಯಿಂದ ಬದುಕಬೇಕು. ಈ ಜೀವ ಕೊಟ್ಟಿರೋವನ್ನು ಬಯಸೋದು ಅದನ್ನೇ. ಗುಡ್ ಬಾಯ್.